ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಸಾರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಆರ್ ಯು ರೆಡಿ ಟು ರಿಸೀವ್ ಯುವರ್ ಬ್ಲೆಸ್ಸಿಂಗ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ರೆಡಿಯಾಗಿದ್ದೀರಾ ನಿಮ್ಮ ಬ್ಲೆಸ್ಸಿಂಗ್ಸ್ ರಿಸೀವ್ ಮಾಡೋಕ್ಕೆ ಅಂತ? ಏನು ಸಿಗ್ನಲ್ ಸಿಗ್ಬೋದು ನಿಮಗೆ, ಅಥವಾ ಯಾವ ಏಂಜಲ್ ನಂಬರ್ ನಿಮಗೆ ಕಾಣಿಸ್ಬೋದು, ಓಕೆ, ಅಥವಾ ನೀವು ಯಾವ ಏಂಜಲ್ ನಂಬರ್ ಜೊತೆಗೆ ನೀವು ವರ್ಕ್ ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಆಮೇಲೆ ನಾನು ಟ್ಯಾರೋ ಕಾರ್ಡ್ ತೊಗೊತೀನಿ. ನನ್ನ ಹತ್ರ 2 ಟ್ಯಾರೋ ಡೆಕ್ ಇದೆ, ತೊಗೊತೀನಿ. ಆ್ಯಂಡ್ ಇದೊಂದು ಚಿಕ್ಕದಾಗಿ ನಾನೇ ಮಾಡ್ಕೊಂಡಿರೋದು. ಸೊ ಇಂಪಾರ್ಟೆಂಟ್ ಆಲ್ಫಾಬೆಟ್ಸ್ ಆರ್ ನಂಬರ್ಸ್ ಏನು ಬರುತ್ತೋ ಅದು. ಓಕೆ, ಸೊ ನಿಮ್ಮ ಫಸ್ಟ್ ಏಂಜಲ್ ನಂಬರ್ ನೋಡೋಣ. ಇದೇ ಕಾರ್ಡ್, ಓಕೆ, ಇದೇ ಕಾರ್ಡ್ ಬರಬೇಕು. ಓಕೆ, 0505. ಓಕೆ, ಚಾಲೆಂಜ್. ಓಕೆ, 0505 ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್. ಇದೊಂಥರ ಶಾಕ್, ಸಡನ್ ಶಾಕ್ ಬಂದಂಗೆ ಅನಿಸ್ತಿದೆ. ಲೈಕ್ ಟವರ್ ಮೂಮೆಂಟ್ಸ್ ಅಂತೀವಿ ನಾವು ಟ್ಯಾರೋನಲ್ಲಿ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ. ಓಕೆ, ಸೊ ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್. ಆ ಶಿಫ್ಟ್ ಬರೋದೇ ಕ್ಲೆನ್ಸ್ ಮಾಡಿ ನಮ್ಮನ್ನ ಇನ್ನೊಂದು ಲೆವೆಲ್, ಸ್ಪಿರಿಚುವಲಿ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ. ಸೊ ಓಕೆ, ಇಲ್ಲೇ ಇದೆ ಡಿವೈನ್. ನಾನು ನೋಡೇ ಇಲ್ಲ, ಸಾರಿ, ನಾನು ಇಷ್ಟೊತ್ತು ಚಾನಲ್ ಮಾಡ್ತಿದ್ದೆ ನಿಮಗೆ. 0505 ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್, ಡಿವೈನ್ ಇಂಟರ್ವೆನ್ಷನ್, ಸಡನ್ ಚಾಲೆಂಜಸ್, ಲವ್, ಪ್ಲೆಸೆಂಟ್ ಸರ್ಪ್ರೈಸಸ್, ಗಟ್ ಫೀಲಿಂಗ್. ನಿಮ್ಮ ಇಂಟ್ಯೂಷನ್ ಮಾತು ಕೇಳಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಲವ್ ಇದೆ. ಲವ್ ಅಂದರೆ ಲವ್ನಲ್ಲಿ ಏನಾದರೂ ಚೇಂಜ್ ಆಗ್ಬೋದು. ಮೇ ಬಿ ಮ್ಯಾರೇಜಿಗೆ ಕನ್ವರ್ಟ್ ಆಗ್ಬೋದು, ಅಥವಾ ಬೇರೆ ಏನಾದರೂ ಲವ್ ರಿಲೇಟೆಡ್. ಓಕೆ, ಸೊ ದಿಸ್ ನಂಬರ್ ಸರ್ವ್ಸ್ ಆ್ಯಸ್ ಎ ಜೆಂಟಲ್ ನರ್ಜ್ ಟು ಪರ್ಸ್ಯೂ ವಾಟ್ ಎವರ್ ಇಂಟ್ರೆಸ್ಟ್ಸ್ ಯು ಮೋಸ್ಟ್. ನಿಮ್ಗೇನು ಇಷ್ಟ ಇದೆಯೋ ಅದನ್ನು ನೀವು ಮಾಡಿ ಪ್ಲೀಸ್. ಓಕೆ, ಅದೇ ಇದು ಹೇಳ್ತಿದೆ. ಇಟ್ಸ್ ಪಾಸಿಬಲ್ ದ್ಯಾಟ್ ಸಮ್ ಟೈಮ್ ಕುಡ್ ರಾಕ್ ಯೋರ್ ಬೋಟ್. ಕೆಲವು ಸತಿ ನಿಮ್ಗೆ ಎಳು ಬೀಳ್ದಂಗೆ ಆಗುತ್ತೆ, ಅಥವಾ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ಬೋದು. ಆದರೆ ನೀವು ಎಲ್ಲಿ ಸೇರಬೇಕೋ ಅಲ್ಲೇ ಸೇರ್ತೀರ ಎಕ್ಸಾಕ್ಟ್ಲಿ. ಓಕೆ, ಯು ವಿಲ್ ಎಂಡ್ ಅಪ್ ಎಕ್ಸಾಕ್ಟ್ಲಿ ವೇರ್ ಯು ಬಿಲಾಂಗ್, ವಿಚ್ ಕುಡ್ ಬಿ ಇನ್ ಸಂಬಡೀಸ್ ಆರ್ಮ್, ಯೋರ್ ಡ್ರೀಮ್ ಜಾಬ್ ಆರ್ ಅಬ್ರಾಡ್. ಬ್ಯೂಟಿಫುಲ್. ಅಂದರೆ ನಿಮ್ಗೆ ಸ್ವಲ್ಪ ಕಷ್ಟ, ಸಡನ್ನಾಗಿ ಶಿಫ್ಟು, ಇದೆಲ್ಲಿಂದ ಬಂತು ಈ ಥರ ಆಪರ್ಚುನಿಟಿ, ಸಡನ್ ಕ್ಲೆನ್ಸಿಂಗ್ ಅಂತ ನಾನು ಹೇಳಿದ್ನಲ್ಲ. ಸೊ ಆ ಥರ ಬಂದಾಗ ನಿಮಗೆ ಯಾವ ರೀತಿನಲ್ಲಿ ಬರ್ಬೋದು ಅಂದರೆ, ಲವ್ ಮೂಲಕ ಆಗಿರ್ಬೋದು, ಅಥವಾ ನಿಮ್ಮದೊಂದು ಡ್ರೀಮ್ ಜಾಬ್ ಆಗಿರ್ಬೋದು, ಅಥವಾ ಅಬ್ರಾಡ್ ಶಿಫ್ಟ್ ಆಗೋದ್ರ ಬಗ್ಗೆ ಆಗಿರ್ಬೋದು. ಓಕೆ, ವೆರಿ ನೈಸ್. ಬಟ್ ನೀವು ಈ ಒಂದು ಬ್ಯೂಟಿಫುಲ್ ಬ್ಲೆಸ್ಸಿಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ? ಬನ್ನಿ ನೋಡೋಣ. ಓಕೆ, ಸ್ವಲ್ಪ ಇನ್ನೂ ರೆಡಿ ಆಗಬೇಕು ನೀವು ಅಂತ ಬಂತು. ಅದು ಬರೋಕ್ಕೆ ರೆಡಿ ಇದೆ, ಬಟ್ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಡೆಯಿಂದ ನೀವೊಂದು ಸ್ವಲ್ಪ ಎಫರ್ಟ್ ಹಾಕಬೇಕು ಅನಿಸುತ್ತೆ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಚಾಲೆಂಜಿಂಗ್. ನಾನು ಸುಳ್ಳು ಹೇಳಲ್ಲ, ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ನಿಮ್ಮನ್ನು ನೀವು ಶೇಪ್ ಮಾಡ್ಕೊಬೇಕು. ಅದಕ್ಕೆ ಶೇಪ್ ಅಂದರೆ ಅದಕ್ಕೆ ತಕ್ಕಂಗೆ ಹೆಂಗೆ ಶಿಫ್ಟ್ ಆಗಬೇಕು, ನಮ್ಮ ಲೈಫಲ್ಲಿ ನಾವೇನೇನು ಚೇಂಜ್ ಮಾಡ್ಕೊಬೇಕು ಅದನ್ನ ಮಾಡ್ಕೊಬೇಕು. ಓಕೆ, 6 ಆಫ್ ಸ್ವರ್ಡ್ಸ್. ಎಸ್, ಅಬ್ರಾಡಿಗೆ ಡೆಫಿನೆಟಾಗಿ ಹೋಗ್ತೀರಾ ಕೆಲವರು. ಓಕೆ, ಟ್ರಾವೆಲ್ ಡೆಫಿನೆಟ್ಲಿ ಇದೆ, ಬಟ್ ಇವಾಗಲ್ಲ ಅಂತ ಹೇಳುತ್ತೆ. 3 ಆಫ್ ತಿರ್ಗಾ ಅಬ್ರಾಡ್ ಫಾರ್ ಶ್ಯೂರ್. ಓಕೆ, 3 ಆಫ್ ವಾಂಡ್ಸ್ ಆ್ಯಂಡ್ ದ ಹರ್ಮಿಟ್. ನಾನು ಹೇಳಿದ್ದದೆ, ಸ್ವಲ್ಪ ನಿಮ್ಮ ಬಗ್ಗೆ ನಿಮ್ಮಲ್ಲೇ ನೀವು ವರ್ಕ್ ಮಾಡ್ಕೊಬೇಕು. ನೀವು ರೆಡಿಯಾಗಿದ್ದೀರಾ ಸದ್ಯಕ್ಕೆ ರೆಡಿ ಇಲ್ಲ ನೀವು. ಇನ್ನೊಂದು ಚೂರು ಕೆಲಸ ಬಾಕಿ ಇದೆ. ಈ 2 ಕಾರ್ಡ್ ಮೂಲಕನೇ ಗೊತ್ತಾಗೋದು, ಸ್ವಲ್ಪ ಕೆಲಸ ಬಾಕಿ ಇದೆ. ಇತ್ತೀಚೆಗೆ ನಿಮ್ಗೇನಾದರೂ ಕನ್ಫ್ಯೂಷನ್ ಅಂತ ಅನಿಸ್ತಿದ್ರೆ, ದಟ್ಸ್ ಬಿಕಾಸ್ ನೀವು ಸ್ವಲ್ಪ ನಿಮ್ಮ ಜೊತೆಗೆ ನೀವು ಸ್ವಲ್ಪ ಕಾಲ ಕಲಿಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ನೋ ಫೋನ್, ನೋ ಇಂಟರ್ನೆಟ್, ನಥಿಂಗ್. ಒಬ್ಬರೇ ಎಲ್ಲಾದರೂ ವಾಕ್ ಹೋಗಿ ಬನ್ನಿ, ಇಲ್ಲ ಒಬ್ಬರೇ ಮನೇಲಿದ್ದರೆ ಒಬ್ಬರೇ ಒಂದು ಮ್ಯೂಸಿಕ್ ಕೇಳಿ, ಪ್ರೊವೈಡೆಡ್ ನೀವು ಇಂಟರ್ನೆಟ್ ಆಫ್ ಮಾಡಿರಲಿ ನಿಮ್ಮ ಫೋನಿಂದ, ಬಿಕಾಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ.
ಆಮೇಲೆ ಒಂದು ಹೋಲಿ ಪ್ಲೇಸ್ಗೆ ಹೋಗಿ ಅಲ್ಲೇನಾದ್ರು ನಿಮ್ಮ ಕಡೆಯಿಂದ ಮಾಡೋ ಸೇವೆ ಆದರೂ ಮಾಡಿದ್ದು, ನಾಟ್ ದಾನ ಧರ್ಮ, ಸೇವೆ, ಅನ್ನ ಬಡಿಸೋದು, ಸಾರು ಬಡಿಸೋದು, ಆ ಥರ ಸೇವೆ ಏನಾದರೂ ಮಾಡೋಕ್ಕಾಗೋ ಅವಕಾಶ ಸಿಕ್ಕಿದೆ ದಯವಿಟ್ಟು ಮಾಡಿ. ಅದು ನಿಮಗೆಲ್ಲೋ ಈಗ ಆಲ್ರೆಡಿ ನೀವು ಎಷ್ಟೊಂದು ಚಾಲೆಂಜಸ್ ಪಾಸ್ ಮಾಡಿದ್ದೀರಾ ಆ್ಯಂಡ್ ಅದ್ರ ಮೇಲೆ ನೀವು ಅಂದರೆ ಇನ್ನೂ ಚಾಲೆಂಜಸ್ ಸ್ವಲ್ಪ ಇದೆ, ಅದನ್ನು ಮುಂದಕ್ಕೆ ಫೇಸ್ ಮಾಡೋಕ್ಕೆ ಇವಾಗ ನಾನು ನಿಮ್ಗೆ ಹೇಳಿರೋ ರೆಮಿಡಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ನೀವು ನೀವು ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ ಸೆಟ್ನ ನೀವು ಸಬ್ಕಾನ್ಷಿಯಸ್ ಮೈಂಡ್ಗೆ ಶಿಫ್ಟ್ ಮಾಡಬೇಕು. ಆವಾಗ ಹಂಗೆ ಮಾಡಿದಾಗ ನೀವೇನು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ಕೊಂಡೇ ಹೋಗ್ತೀರ. ನೀವು ಅಬ್ರಾಡ್ ಟ್ರಾವೆಲ್ 100% ಇದೆ. ಓಕೆ, ಈ 2 ಕಾರ್ಡಿಂದ ಅಬ್ರಾಡ್ಗೆ ಹೋಗೋ ಟ್ರಾವೆಲ್ 100% ಇದೆ. ಬಟ್ ಸ್ವಲ್ಪ ಕರ್ಮ ಬ್ಯಾಲೆನ್ಸಿಂಗ್ ಎಲ್ಲೋ ಒಂದು ಕಡೆ ಬೇಕಾಗುತ್ತೆ, ಆಯಿತಾ? ಸೊ ನೀವು ಇದನ್ನು ಮಾಡ್ತಾ ಮಾಡ್ತಾ ನಿಮ್ಮಲ್ಲೇ ಇರೋವಂಥ ಒಂದು ಹಿಡನ್ ಕ್ವಾಲಿಟಿ ನಿಮಗೆ ರಿವೀಲ್ ಆಗುತ್ತೆ, ಅಂದರೆ ಗೊತ್ತಾಗ್ತಾ ಬರುತ್ತೆ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ, ನೀವು ಇವಾಗ ಈ ಕನ್ಫ್ಯೂಸ್ಡ್ ಮೈಂಡ್ ಸ್ಟೇಟ್ ಇಟ್ಕೊಂಡು ನಿಮಗೆಲ್ಲೂ ಹೋಗೋಕ್ಕಾಗಲ್ಲ, ಯಾವ್ದು ಮೇಲೂ ಫೋಕಸ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಸದ್ಯಕ್ಕಿಲ್ಲ ಅಂತ ಬಂದಿರೋದು. ನೀವು ಒಂದು ಸತಿ ನೀವು ಫೋಕಸ್ ಆಗಿ ಕ್ಲಾರಿಟಿ ತೊಗೊಂಡು ನೀವು ರೆಡಿ ಆದಮೇಲೆ ಅದಾಗದೇ ನಿಮಗೆ ಚೇಂಜಸ್ ಅನ್ನೋದು ಬರ್ತಾ ಬರುತ್ತೆ ಲೈಫಲ್ಲಿ. ಓಕೆ, ಸೊ ಇವಾಗ ನೀವು ಮೈಂಡ್ನಲ್ಲಿ ಕನ್ಫ್ಯೂಷನ್ ಇದೆ, ಸಬ್ಕಾನ್ಷಿಯಸ್ಲಿ ಕೂಡ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಸೊ ನೀವು ಸ್ವಲ್ಪ ಇಂಟ್ಯೂಷನ್ ಕಡೆ ಮೂವ್ ಮಾಡಬೇಕು. ನೀರು ಸ್ವಲ್ಪ ಚೆನ್ನಾಗಿ ಕುಡೀರಿ, ನೀರು ಚೆನ್ನಾಗಿ ಕುಡೀರಿ. ಸೊ ಆವಾಗ ನಿಮಗೆ ಈ ಕನ್ಫ್ಯೂಷನ್ಸು, ರಸ್ತೆ ಮುಂದೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಇವೊಂದು ನಿಮ್ಮ ಹತ್ರ ಲೈಟ್ ಇದ್ರೂ ಕೂಡ, ಓಕೆ, ಇವೊಂದು ನಿಮ್ಮ ಹತ್ರ ಲೈಟ್ ಇದ್ದರೂ ಕೂಡ ರಸ್ತೆ ಮುಂದಕ್ಕೆ ಕಾಣಿಸ್ತಿಲ್ಲ. ಯಾಕೆ ಅಂದರೆ ನೀವು ಪಾಸ್ಟ್ ಬ್ಯಾಗೇಜಸ್ನ ಎಲ್ಲೋ ಒಂದು ಕಡೆ ಕ್ಯಾರಿ ಮಾಡ್ತಿದ್ದೀರ. ನಿಮ್ಗೆ ಗೊತ್ತಿಲ್ಲದೇನೋ ನಿಮ್ಮ ಮನಸ್ಸಿನಲ್ಲಿ ನೀವು ಒಂಥರ ಪಾಸ್ಟ್ ಬ್ಯಾಗೇಜ್ ಆಗೋಗಿರೋ ವಿಷಯನ ಕ್ಯಾರಿ ಮಾಡ್ತಾಯಿದ್ದೀರ. ಸೊ ಆ ವಿಷಯನೆಲ್ಲ ನೀರಿಗೆ ಹಾಕ್ಬಿಡಿ, ಅದನ್ನು ಬಿಟ್ಬಿಡಿ, ಅದು ಬೇಡ. ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಲೈಫ್ ಕಮಿಂಗ್ ಹೆಡ್ ಆಫ್ ಯು. ಸೊ ದಯವಿಟ್ಟು ಇದನ್ನು ನೀವು ಬ್ಲೆಸ್ಸಿಂಗ್ಸ್ನ ನೀವು ಪಡ್ಕೊಬೇಕು. ಓಕೆ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇದಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ, ಐ ಆಮ್ ಸಾರಿ. ಓಕೆ, ಸೊ ನಿಮ್ಮ ಕಾನ್ಷಿಯಸ್ ಮೈಂಡಿಂದ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಸ್ವಲ್ಪ ಟ್ಯಾಪ್ ಇನ್ ಆಗಬೇಕು. ನೀರು ಜಾಸ್ತಿ ಕುಡೀರಿ, ನೀರು ಜೊತೆ ಕನೆಕ್ಷನ್ ಆಗಿ. ಆಕ್ವಾಮೆರಿನ್ ಅಂತ ಬಂತು ಕ್ರಿಸ್ಟಲ್, ನಿಮ್ಮ ಹತ್ರ ಇದ್ದರೆ ಆಕ್ವಾಮೆರಿನ್ ಯೂಸ್ ಮಾಡಿ. ಇಲ್ಲ ಅಂದರೆ ನೀರು ಜೊತೆ, ಆಕ್ವಾ ಅಂದರೆ ನೀರೇ ಅಲ್ವಾ, ಸೊ ನೀರು ಜೊತೆನೇ ನೀವು ಕನೆಕ್ಟ್ ಆಗಿ. ನೀರು ಜಾಸ್ತಿ ಕುಡಿಯೋದು, ನೀರಲ್ಲಿ ಆಟ ಆಡೋದು, ಒಂದು 5 ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಂಡು ನಿಧಾನಕ್ಕೆ ಸ್ನಾನ ಮಾಡೋದು, ಆ ಥರ ಮಾಡಿ. ಆ್ಯಂಡ್ ಸೆಲ್ಫ್ ಕೇರ್ ಕೂಡ ಬೇಕು, ತುಂಬ ಇಂಪಾರ್ಟೆಂಟ್. ಸೆಲ್ಫ್ ಕೇರ್ ಕೂಡ ಬೇಕು ನಿಮಗೆ. ಓಕೆ, ನೀವು ತುಂಬ ಬೇಜಾರಾಗಿ ಚಾಲೆಂಜಸ್ ಫೇಸ್ ಮಾಡಿ ನ್ಯೂಟ್ರಲ್ ಪರ್ಸನ್ ಆಗೋಗಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ಅಂದರೆ ಬರಲಿ, ಹೋದರೆ ಹೋಗಲಿ, ಆ ಥರ ಆಗಿಬಿಟ್ಟಿದ್ದೀರಾ ನೀವು. ಬಟ್ ಆ್ಯಕ್ಚುಲಿ ನಿಮಗೆ ನಿಮ್ಮ ಲೈಫ್ ಪರ್ಪಸ್ ಇನ್ನೂ ಗೊತ್ತಾಗಬೇಕಂದ್ರೆ ನೀವು ನಾನು ಹೇಳ್ದಂಗೆ ಸ್ವಲ್ಪ ಹಂಬಲ್ ಆಗಬೇಕು, ಮತ್ತು ಇಲ್ಲಿ ನಾನು ಹೇಳ್ದಂಗೆ ಕೂಡ ನೀವು ಮಾಡಬೇಕು. ಓಕೆ, ಸೊ ಆಗ ನಿಮಗೆ ಕರ್ಮ ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ ಆ್ಯಂಡ್ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ. ಒಂದೇ ಏನು ಕಂಡೀಷನ್, ನೀವು ಇಷ್ಟಪಡೋದ್ರ ಬಗ್ಗೆನೇ ನಿಮಗೆ ಸಕ್ಸಸ್ ಸಿಗುತ್ತೆ, ಅದೇ ವಿಷಯದಲ್ಲೇ ಸಕ್ಸಸ್ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಲೂ ಕೂಡ. ಇಡೀ ಮನೇಲಿ ಬೇಡ ಅಂತಿದ್ರು, ಇದು ನೀವು ಮಾಡಿದಾಗ ನಿಮ್ಮ ಇಷ್ಟಕ್ಕೆ ಎಲ್ಲರೂ ಸಡನ್ನಾಗಿ ಒಪ್ಕೊತಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ಒಪ್ಕೊಳ್ಳೋದು ಅಥವಾ ಹೋಗ್ಬಾ ಅಂತ ಅನ್ನೋದು. ಆ್ಯಂಡ್ ನಿಮಗೆ ಗೊತ್ತಿಲ್ಲದಿರಂಗೆ ಈ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಬ್ಯೂಟಿಫುಲ್ ನಿಮ್ಮ ಡ್ರೀಮ್ ಜಾಬ್ ಆಪರ್ಚುನಿಟಿ ಸಿಗೋದು, ಆ ಥರ ಆಗುತ್ತೆ. ಎಸ್, ಸಕ್ಸಸ್ ಅಂತೂ ಇದೆ, ಸ್ವಲ್ಪ ಕರ್ಮ ಬ್ಯಾಲೆನ್ಸಿಂಗ್ ಅಂತ ಒಂದು ಸ್ವಲ್ಪ ಇದೆ, ಅದೊಂದು ಮಾಡಿದ್ರೆ ಸರಿ ಹೋಗಿಬಿಡುತ್ತೆ ಎಲ್ಲ. ಓಕೆ, ಸೊ ಇದು ಬೇರೆ ಡೆಕ್ ನನ್ನದು ಟ್ಯಾರೋ, ಇದರಲ್ಲಿ ಏನಾದರೂ ಮೆಸೇಜ್ ಬರುತ್ತೆ ನೋಡೋಣ. ಓಕೆ, ಎಕ್ಸ್ಟ್ರಾ ಏನಾದರೂ ಮೆಸೇಜಸ್ ಇದೆ. ಥ್ಯಾಂಕ್ ಯು. Four of Pentacles, 10 of Cups, ಬ್ಯೂಟಿಫುಲ್. ಇಲ್ಲಿ ಲವ್ ಇದೆ, ಇದೂ ಅದೇ ಇದೆ. ಸೊ ಲವ್ ಮ್ಯಾರೇಜ್ಗೆ ಯಾರಾದರೂ ವೆಯ್ಟ್ ಮಾಡ್ತಿದ್ರೆ 100% ಲವ್ ಮ್ಯಾರೇಜ್ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಆಮೇಲೆ ಕಂಪ್ಲೀಟ್ ಫ್ಯಾಮಿಲಿ, ಹೆಲ್ತ್ ಚೆನ್ನಾಗಿರುತ್ತೆ, ವೆಲ್ತ್ ಚೆನ್ನಾಗಿರುತ್ತೆ, ಮನ್ಸು ನೆಮ್ಮದಿ ಇರುತ್ತೆ. ಸ್ವಲ್ಪ ಹೆಲ್ತಿ ಬೌಂಡ್ರಿ ಕ್ರಿಯೇಟ್ ಮಾಡಿ. ಓಕೆ, ಹೆಲ್ತಿ ಬೌಂಡ್ರಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಸಕ್ಸಸ್ ಆದಮೇಲೆ ಸಕ್ಸಸ್ ಬರುತ್ತೆ. ಸೊ ನೀವು ಅಬ್ರಾಡಿಗೆ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಮೇ ಬಿ ಯು ಮೇ ಫೈಂಡ್ ಯುವರ್ ಲವ್ ಪಾರ್ಟ್ನರ್ ಅಬ್ರಾಡ್, ಫಾರಿನರ್ ಆಗಿರ್ಬೋದು, ಕಂಪ್ಲೀಟ್ಲಿ ಫಾರಿನರ್ ಆಗಿರ್ಬೋದು. ಓಕೆ, ಸೊ ನನಗೇನು ಹೇಳ್ತಾರೆ ಗೊತ್ತಾ, ನೀವೇ ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಪರ್ಸನ್. ಎಸ್, ಇಷ್ಟಪಟ್ಟು ಮದುವೆ ಆಗಿರೋರು ಬೇರೆ ಬೇರೆ ಸ್ಟೇಟಿಂದ ಇದ್ದಾರೆ ಅಷ್ಟೇ, ಬಟ್ ಕಂಟ್ರಿನೇ ಮೀರಿರೋರು ನೀವೇ ಫಸ್ಟ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಗುಡ್ ಬೌಂಡ್ರಿ ಕಟ್ ಮಾಡಬೇಕು.
ಅದನ್ನು ಒಂಥರ ಕಾರ್ಮಿಕೆ ಬರುತ್ತೆ. ಸೊ ಬೌಂಡ್ರಿ ಕಟ್ ಮಾಡಬೇಕು. ಯಾರಾದರೂ ಫಾರಿನ್ ಕಂಟ್ರಿಯಲ್ಲಿ ನಿಮಗೆ ಸಿಕ್ಕಿದ್ರೆ ಅಫ್ಕೋರ್ಸ್ ಗೋ ಫಾರ್ ಇಟ್, ವೈ ನಾಟ್. ಇದು ಲವ್ ಇಲ್ಲ ಅಂತಂದು ವರ್ಕ್ ಪ್ರಕಾರ ನೋಡಬೇಕಂದ್ರೆ ನೀವು ನಿಮ್ಮ ಕೆಲಸ ಆಗಿರ್ಬೋದು ಫಾರಿನ್ ಕಂಟ್ರಿನಲ್ಲಿ, ಓಕೆ, ಅಥವಾ ನೀವು ಮತ್ತು ಹೊಸ ಪ್ಯಾಷನ್ ನಿಮ್ಗೊಂದು ತಿಳ್ಕೊಬೋದು. ಆ್ಯಸ್ ಎ ಟೋಲ್ಡ್ ಯು ಇಯರ್, ನಿಮಗೆ ಕೆಲವು ವಿಷಯಗಳು ಗೊತ್ತಿರಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ರಿವೀಲ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಕೂಡ ಆಗಿರ್ಬೋದು. ಲವ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಹಿಡನ್ ಟ್ಯಾಲೆಂಟ್ ವಿಚ್ ಯು ಡಿಂಟ್ ನೋ, ಇದುವರೆಗೂ ಇವತ್ತು ನಿಮ್ಗೆ ಗೊತ್ತಿರಲಿಲ್ಲ, ಒಂದು ಹೊಸ ಬಿಗಿನಿಂಗ್ ಆ ಥರ. ಸೊ ಇದು ಈ ಕಾರ್ಡ್ ಮೊದಲನೇದು ಇಲ್ಲೋಗುತ್ತೆ. ಇನ್ನೊಂದು 4 ಆಫ್ ಪೆಂಟಿಕಲ್. ಸೊ ನೀವು ಇಷ್ಟೊಂದೆಲ್ಲ ಹೊಸ ಬಿಗಿನಿಂಗ್ ಮಾಡುವ ಮುನ್ನ ನೀವು ಎಂತ ಮಾಡಬೇಕಂದ್ರೆ ಫಸ್ಟು ಮನಿ ಸೇವ್ ಮಾಡಿ. ಫಸ್ಟು ಕಮ್ಯುನಿಟಿಯಿಂದ ಅಂತೂ ದೂರ ಹೋಗೇ ಹೋಗ್ತೀರ, ಫಾರ್ ಶ್ಯೂರ್ ಹೇಳ್ತೀನಿ. ಕಮ್ಯುನಿಟಿಯಿಂದ ಹೊರಗಡೆ ಹೋಗೋದು ಅಂದರೆ ಲಿಟ್ರಲಿ ಲೈಕ್ ಟ್ರಾವೆಲಿಂಗ್, ಫುಲ್ ಮನೆ ದೇಶ ಬಿಟ್ಟು ಅಬ್ರಾಡ್ ಟ್ರಾವೆಲ್ಗೆ ಹೋಗೋದು ಇದ್ದೇ ಇದೆ, 100% ಇದೆ. ಸೊ ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಳ್ಳಿ. ತುಂಬ ದುಡ್ಡು ಅಲ್ಲಿಗೋದ್ರೆ ನನಗೆ ಜಾಸ್ತಿ ಸಂಬಳ ಸಿಗುತ್ತೆ, ಇಲ್ಲಿ ಕಂಪೇರ್ ಮಾಡಿದ್ರೆ ನಂಗೆ ಸಂಬಳ ಕಮ್ಮಿ, ಆ ಥರ ದುಡ್ಡು ಪ್ರಶ್ನೆ ಅಲ್ಲ. ನೀವು ಅಲ್ಲಿ ಹೋದ್ರೂ ಕೂಡ ಗೋ ವಿತ್ ಅ ಪ್ಯೂರ್ ಹಾರ್ಟ್ ಆ್ಯಂಡ್ ಪ್ಯೂರ್ ಮೈಂಡ್, ಆಯಿತಾ? ದುಡ್ಡುಗೋಸ್ಕರ ಅಂತ ಹೋಗೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ನೀವು ಆಮೇಲೆ ಮನಿ ಮೈಂಡೆಡ್ ಹೋಗ್ತೀರಾ. ನೀವು ನಿಮ್ಮ ಜೊತೆಗೆ ನೀವು ಕನೆಕ್ಷನಲ್ಲಿರೋ ಬರೀ ಪ್ಯಾಷನ್ ಇರುತ್ತೆ, ಪ್ಯೂರಿಟಿ ಒಂಚೂರು ಇರೋಲ್ಲ. ಆಮೇಲೆ ನಂದು, ನನಗೆ ಎಲ್ಲ ನಂದೇ, ನನ್ನಿಂದಾನೆ, ಆ ಥರ ಒಂದು ಅಹಂ ಬರೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ದುಡ್ಡನ್ನ ಆಸೆ ಇಟ್ಕೊಂಡು ಆ ಕಡೆ ಹೋಗೋಕ್ಕೆ ಹೋಗಬೇಡಿ, ಓಕೆ? ನೋಡಿ ನಿಮ್ಮ ಪ್ಯಾಷನ್ಗೆ ಅದು ಮ್ಯಾಚ್ ಆಗ್ತಿದೆ. ಇವೊಂದು ಅದು ಅಬ್ರಾಡ್ ಇದ್ರೂ ನಿಮ್ಮ ಪ್ಯಾಷನ್ ನಿಮ್ಗೇನು ಇಷ್ಟನೋ ಅದಕ್ಕೆ ಮ್ಯಾಚ್ ಆಗ್ತಿದ್ರೆ ದಯವಿಟ್ಟು ಹೋಗಿ. ಬೀಟ್ ಅಲ್ಲಿ ಬರೋ ಸಂಬಳ ಇವಾಗ ನಿಮಗೆ ಸಿಗ್ತಿರೋ ಸಂಬಳ ಕಮ್ಮಿ ಇದ್ರೂ ಪರವಾಗಿಲ್ಲ. ಅಂದರೆ ಫಾರಿನಲ್ಲಿ ನಿಮಗೆ ಫಾರಿನಲ್ಲಿ ನಿಮಗೆ ಕಮ್ಮಿ ಸಂಬಳ ಸಿಗ್ತಿದೆ ಕಂಪೇರ್ ಟು ಇಂಡಿಯಾ, ಹಂಗಿದ್ರೂ ಪರವಾಗಿಲ್ಲ. ನಿಮಗೆ ಇಷ್ಟ ಆಗೋದಲ್ಲಿ ಸಿಕ್ಕಿದೆ ಅಂದರೆ ಹೋಗಿ. ಎಗೇನ್ ಇಲ್ಲಿ ಫಿಶ್ ಇದೆ, ಪೈಸೀಸ್ ಅಂತ ಬಂತು, ಮೀನರಾಶಿ ಆಗಿರ್ಬೋದು, ಯಾರಾದರೂ ಮೀನರಾಶಿ ಆಗಿರ್ಬೋದು. ಮೈಂಡ್ ಬಾಡಿ ಸ್ಪಿರಿಟ್ ಬ್ಯಾಲೆನ್ಸ್ ಇರಲಿ, ಮೀನರಾಶಿದವರೇ ಇರಬೇಕು ಅಂತಿಲ್ಲ, ಬಟ್ ಹೇಳೋದು, ಓಕೆ? ಟ್ರಾವೆಲ್ ಅಂತೂ ಇದೆ, ಫಾರ್ ಶ್ಯೂರ್ ಟ್ರಾವೆಲ್ ಇದೆ. ಸೊ ಇಲ್ಲಿ ಕೆಲವು ಚೀಟಿ ಇಟ್ಟು ಹೇಳಿದ್ನಲ್ಲ, ಇದರಿಂದ ಏನಾದರೂ ಒಂದು ಸ್ವಲ್ಪ ನೋಡೋಣ. ನಿಮ್ಮ ಹೆಸರಲ್ಲಿ ಅದನ್ನು ಒಂದು ವರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಲವ್ ಲೈಫ್ನಲ್ಲಿ ಯಾರ್ದಾದ್ರೂ ಅವ್ರ ಹೆಸರಲ್ಲಿ ಯಾರಾದರೂ ಏನೇ ಆಗಿರ್ಬೋದು, ಓಕೆ? ನಿಮ್ಮ ಮನಸ್ಸಲ್ಲಿ ಏನು ತುಂಬ ಆಸೆ ಇದೆಯೋ ಅದ್ರ ಬಗ್ಗೆ ರಿಲೇಟೆಡ್ ಯಾವುದಾದ್ರೂ ವರ್ಡ್ ಅಥವಾ ನಂಬರ್ ಏನಾನ ಆಗಿರ್ಬೋದು. ದ ಫಸ್ಟ್ ನಂಬರ್ ಇಸ್ F, ಫಾಕ್ಸ್. ಓಕೆ, ನನಗಿದೇನು ಏನು ಕೇಳ್ತು ಗೊತ್ತಾ? ಫಸ್ಟು ಫಾಕ್ಸ್ ಅಂದರೆ ಫಾಕ್ಸ್ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಗುಡ್ ಲಕ್ ತರುತ್ತೆ ಅದು ನಿಮಗೆ. ಸೊ ಫಾಕ್ಸ್ ಜೊತೆ ಕನೆಕ್ಟ್ ಆದರೆ, ನೀವು ಫಾಕ್ಸ್ ಅನಿಮಲ್ ಜೊತೆ ಸ್ವಲ್ಪ ಕನೆಕ್ಟ್ ಆದರೆ ಒಳ್ಳೆಯದಾಗುತ್ತೆ ನಿಮಗಿನ್ನು. ರೆಡ್ ಫಾಕ್ಸ್ ಅಂತ ಬಂತು. ರೆಡ್ ಫಾಕ್ಸ್, FOX, ಓಕೆ? ಅದು ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. G, ಓಕೆ, G ಕಾಣಿಸ್ತಾ ನಿಮಗೆ? G, G, ಮೊದಲನೇ ಪದ F, ಓಕೆ. ಆಮೇಲೆ ಲಾಸ್ಟ್ A, ಅಮೇರಿಕಾ ಅಂತ ಬಂತು. ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅರಬಿಕ್ ಕಂಟ್ರೀಸ್, ಈಜಿಪ್ಟ್ ಯಾಕೆ ಬಂತಿಲ್ಲಿ? ಈಜಿಪ್ಟ್, FGA. ಮೆಂಟಲ್ ಫಾಗ್ ಇಲ್ಲದೇ ಇರೋದು. ಮೆಂಟಲಿ ಫಾಗ್ ಸ್ವಲ್ಪ ಅಂದರೆ ಕನ್ಫ್ಯೂಷನ್ಸು, ರಸ್ತೆ ಸರಿಯಾಗಿ ಕಾಣಿಸ್ತಿಲ್ಲ. ಏನಕ್ಕೆ ಅಂದರೆ ಕನ್ಫ್ಯೂಷನ್ಸು ಅಂದರೆ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಶಿಫ್ಟ್ ಆಗಿ ಕನ್ಫ್ಯೂಷನ್ಸ್ ಎಲ್ಲ ಮಯ. ಸೀಕ್ರೆಟ್ ಅಷ್ಟೇ, ಅದು ಇನ್ನೇನೂ ಇಲ್ಲ. ನಿಮ್ಮ ದಾರಿ, ನಿಮ್ಮ ಪ್ಯಾಷನ್ ಜೊತೆಗೆ ನೀವು ಮುಂದಕ್ಕೆ ನಡೀತಾ ಇರ್ತೀರ. ಹೋಗ್ತಾ 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 ನಿಮಗೆ ಗೊತ್ತಿಲ್ಲದಿರೋಂಗೆ ನಿಮ್ಮದೇ ಹಿಡನ್ ಟ್ಯಾಲೆಂಟ್ಸ್ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಆಮೇಲೆ ಇನ್ನೇನಾದರೂ ಇನ್ನೇನು FGA, G,
ಗೋಲ್ಡ್ ಅಂತ ಬಂತು. ಮೇ ಬಿ ನೀವು ಗೋಲ್ಡ್ ತೊಗೊಬೋದು ಅಥವಾ ಗೋಲ್ಡನ್ ಆಪರ್ಚುನಿಟಿ ಅಂತಲೂ ಆಗಿರ್ಬೋದು. ಇಲ್ಲೂ ಗೋಲ್ಡ್ ಇದೆ. ಓಕೆ, ಯಾ, ಸೊ ಅಷ್ಟೇ, ಇನ್ನೇನು ಚಾನಲ್ ಆಗ್ತಾಯಿಲ್ಲ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ರೀಡಿಂಗ್ ಇಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ಈ ಕಡೆಯಿಂದ. ನಮಸ್ಕಾರ, ಬಾಯ್.